ನಮಸ್ಕಾರ. ಸ್ಟಡಿ ಜಂಕ್ಷನ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಈ ಒಂದು ಕೋರ್ಸ್ ನಲ್ಲಿ ನಾನು ಕಂಪ್ಲೀಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಇಂಡಿಯನ್ ಪಾಲಿಟಿ ಅನ್ನೋ ಒಂದು ಕೋರ್ಸ್ ತಂದಿದ್ದೀನಿ. ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಾಲಿಟಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಸಲಾಗುತ್ತದೆ. ಓಕೆ, ಸೊ ಈ ಕೋರ್ಸ್ ನಿಮಗೆ ಪ್ರತಿಯೊಂದು ಕಾಂಪಿಟೇಟಿವ್ ಫೀಲ್ಡ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೊ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಸೊ ಸ್ಪೆಷಲಿ ಕರ್ನಾಟಕ ಗೌರ್ಮೆಂಟ್ ಏನ್ ಸಿವಿಲ್ PC, CAR, DR ನೋಟಿಫಿಕೇಶನ್ ಮಾಡಿದ್ದಾರೆ, ಅದಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಸೊ ಈ ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕೋರ್ಸ್ ನ ಒಂದು ಕಂಪ್ಲೀಟ್ ಸಿಲೆಬಸ್ ಅನ್ನ ನಿಮ್ಗೆ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಚಾಪ್ಟರ್ ವೈಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸಸ್ ಗಳನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಈ ಕೋರ್ಸ್ ನ ವಿಷಯ ಸೂಚಿ ನೋಡಿದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಏನ್ ಓದ್ತೀವಿ ಅಂತಂದ್ರೆ ರಾಜಕೀಯ ವಿಜ್ಞಾನ, ಒಂದು ಫೌಂಡೇಶನ್ ಫಾರ್ ದ ಫೌಂಡೇಶನ್ ಆಫ್ ಪೊಲಿಟಿಕಲ್ ಸೈನ್ಸ್. ಅದರಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತೀವಿ. ಫಸ್ಟ್ ಅಲ್ಲಿ ಏನೆಂದ್ರೆ ಸಂವಿಧಾನ ಎಂದರೇನು, ಮತ್ತು ರಾಜ್ಯಗಳ ಅರ್ಥ, ರಾಷ್ಟ್ರಗಳ ಅರ್ಥವೇನು, ದೇಶಗಳ ಅರ್ಥವೇನು, ಸರ್ಕಾರದ ಅರ್ಥವೇನು. ಸೊ ಇವೆಲ್ಲ ಬೇಸಿಕ್ ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ 0 ನಿಂದ ಅಡ್ವಾನ್ಸ್ ಗೆ ಹೋಗ್ಬೋದು. ಓಕೆ, ಸೊ ಆ ಒಂದು ನಿಟ್ಟಿನಿಂದ ಸ್ಟಾರ್ಟಿಂಗ್ ಅಲ್ಲಿ ಚಾಪ್ಟರ್ ಅಲ್ಲಿ ಬೇಸಿಕ್ ಕ್ಲಾಸಸ್ ಗಳನ್ನ ನಾವು ಕಂಡಕ್ಟ್ ಮಾಡೋಣ. ಸಂವಿಧಾನದ ವಿಧಗಳು ನೋಡ್ತೀವಿ, ಅಂಡ್ ಪ್ರಜಾಪ್ರಭುತ್ವ, ಗಣರಾಜ್ಯ, ಸೊ ಸಂಸದೀಯ ಅಧ್ಯಕ್ಷ ವ್ಯವಸ್ಥೆ, ಈ ಎಲ್ಲಾ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ ಈ ಚಾಪ್ಟರ್ ಅಲ್ಲಿ. ನಂತರ ಚಾಪ್ಟರ್ ಅಲ್ಲಿ ನಾವು ಸಂವಿಧಾನದ ಒಂದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿಯನ್ನು ನೋಡ್ತೀವಿ, ಐತಿಹಾಸಿಕ ಹಿನ್ನೆಲೆ, ದ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ಯಾಕಂತಂದ್ರೆ ನೀವು ಯಾವುದೇ ಒಂದು ಟಾಪಿಕ್ ಓದಿದ್ರೆ ಅದರ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಫಸ್ಟ್ ಓದ್ಬೇಕು, ಅವಾಗ ಆ ಟಾಪಿಕ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, ಸೊ ಹಾಗಾಗಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ನೋಡ್ಕೊಳ್ಳೋಣ. ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಮೊಘಲರ ಆಳ್ವಿಕೆ ಹೇಗಿತ್ತು, ಆಮೇಲೆ ಯುರೋಪಿಯನ್ ಕಂಪನಿಗಳು. ಸರ್ ಯಾಕೆ ಮೊಘಲರು ಬರ್ತಾರಂತಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಜೊತೆಗೆ ಪಾಲಿಟಿ ಕೂಡ ಅರ್ಥ ಮಾಡ್ಕೊಳ್ತೀವಿ ಈ ಕೋರ್ಸ್ ಅಲ್ಲಿ. ಈ ಕೋರ್ಸ್ ನ ಮುಖ್ಯ ಉದ್ದೇಶವೇ ಅದೇ ಆಗಿದೆ, ಕಾನ್ಸ್ಟಿಟ್ಯೂಷನ್ ಜೊತೆಗೆ ಪಾಲಿಟಿಯನ್ನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸ್ಬೇಕಂತ. ಮೊಘಲರ ಆಳ್ವಿಕೆಯಲ್ಲಿ ಯಾವ ರೀತಿ ಅವರ ಆಡಳಿತ ವ್ಯವಸ್ಥೆ ಇತ್ತು, ಯಾವ ರೀತಿ ಅವರ ನೀತಿ ನಿಯಮಗಳು ಇದ್ದವು, ಸೊ ಅವೆಲ್ಲವೂ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಯುರೋಪಿಯನ್ ಕಂಪನಿಗಳ ಆಗಮನ ಹೇಗಾಗುತ್ತವೆ, ಆಸ್ ಎ ಟ್ರೇಡ್ ಗಾಗಿ ಬಂದ ಯುರೋಪಿಯನ್ ಕಂಪನಿಗಳು ಭಾರತದಲ್ಲಿ ಭಾರತದಲ್ಲಿ ಅವರು ಯಾವ ರೀತಿ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಹತೋಟಿಯಲ್ಲಿ ಕೈಗೊಳ್ಳುತ್ತಾರೆ, ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲಾ ಕಾನ್ಸೆಪ್ಟ್ ಗಳು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್ ದೇ ಆಗಿದೆ. ಓಕೆ, ಆಮೇಲೆ ನಂತರ ಪ್ರಮುಖ ಕಾಯ್ದೆಗಳು ನೋಡ್ತೀವಿ, ಪೀಟ್ಸ್ ಇಂಡಿಯಾ ಕಾಯ್ದೆ ಆಗಿರ್ಬೋದು, ಚಾರ್ಟರ್ ಕಾಯ್ದೆ ಆಗಿರ್ಬೋದು, 1857 ದಂಗೆ ಆಗಿರ್ಬೋದು. ಇದರಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಭಾರತ ಸರ್ಕಾರ ಕಾಯ್ದೆ 1935. ಯಾಕಂತಂದ್ರೆ ದ ಬ್ಲೂ ಪ್ರಿಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಭಾರತ ಸರ್ಕಾರ 1935 ಕಾಯ್ದೆಯನ್ನು ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ನಂತರ ಪ್ರಿನ್ಸ್ ಮಿಷನ್ಗಳು, ವೆವೆಲ್ ಯೋಜನೆಗಳು, ಆಗಸ್ಟ್ ಕೊಡುಗೆಗಳು, ಕ್ಯಾಬಿನೆಟ್ ಮಿಷನ್ ಯೋಜನೆಗಳು, ಈ ಎಲ್ಲಾ ಒಂದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿಯನ್ನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಾಲಿಟಿಯ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿಯನ್ನು ಈ ಚಾಪ್ಟರ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ನಂತರ ಚಾಪ್ಟರ್ 3 ಅಲ್ಲಿ ಯಾವ ರೀತಿ ಸಂವಿಧಾನ ಸಭೆ ರಚನೆಯಾಯಿತು ಮತ್ತು ಅದರ ಸಮಿತಿಗಳು ಯಾವ್ಯಾವ್ದಾಗಿತ್ತು, ಮತ್ತು ಕರಡು ಸಮಿತಿ ಯಾಕೆ ಇಂಪಾರ್ಟೆಂಟ್ ಆಗುತ್ತದೆ, ಕರಡು ಸಮಿತಿ ರಚನೆ ಹೇಗಾಯ್ತು. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬರ್ತಾರೆ, ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪಾತ್ರ ಏನಾಗಿತ್ತು, ಅವರು ಯಾವ ರೀತಿಯ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಸೊ ಈ ಎಲ್ಲಾ ವಿಷಯಗಳನ್ನು ಚಾಪ್ಟರ್ 3 ಅಲ್ಲಿ ಅಧ್ಯಯನ ಮಾಡ್ತೀವಿ. ಆಮೇಲೆ ಸಂವಿಧಾನ ರಚನೆ, ಒಂದು ಸಂಪೂರ್ಣ ಪ್ರೊಸೆಸ್, ಯಾವ ರೀತಿ ಸಂವಿಧಾನ ರಚನೆ ಆಯಿತು, ಒಂದು ಕಂಪ್ಲೀಟ್ ಪ್ರೊಸೆಸ್ ಅನ್ನು ನೋಡ್ತೀವಿ. ನಂತರ ಸಂವಿಧಾನದ ಮೂಲಗಳನ್ನು, ಆಮೇಲೆ ಇತರೆ ದೇಶಗಳಿಂದ ನಾವು ಯಾವ್ಯಾವ್ದು ವಿಷಯಗಳನ್ನು ತೆಗೆದುಕೊಂಡಿದೀವಿ ನೋಡಿ. ಭಾರತ ಸಂವಿಧಾನ, ಅದರಲ್ಲಿ ಇತರೆ ಬೇರೆ ದೇಶಗಳಿಂದ ಹಲವಾರು ಟಾಪಿಕ್ಸ್ ಗಳನ್ನು, ಹಲವಾರು ವಿಷಯಗಳನ್ನು ನಾವು ತೆಗೆದುಕೊಂಡು ಬಂದಿವಿ. ಸೊ ಆ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಚಾಪ್ಟರ್ 3 ಅಲ್ಲಿ. ನಂತರ ಸಂವಿಧಾನದ ಲಕ್ಷಣಗಳನ್ನು ಅಧ್ಯಯನ ಮಾಡ್ತೀವಿ. ಇಲ್ಲಿಗೆ ಚಾಪ್ಟರ್ 3 ಕಂಪ್ಲೀಟ್ ಆಗುತ್ತೆ.
ಆಮೇಲೆ ಚಾಪ್ಟರ್ 4 ಗೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಯಾವುದಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ. ನಮ್ಮ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಸ್ತಾವನೆ ಇಂಪಾರ್ಟೆಂಟ್. ಯಾಕಂದ್ರೆ ಸಂವಿಧಾನದಲ್ಲಿ ಯಾವ್ದು ವಿಷಯಗಳನ್ನು ಒಳಗೊಂಡಿದೆ ಆ ಎಲ್ಲಾ ವಿಷಯಗಳು ಪ್ರಸ್ತಾವನೆಯಲ್ಲಿ ನಾವು ನೋಡ್ತೀವಿ. ನಂತರ ಚಾಪ್ಟರ್ 4 ಅಲ್ಲಿ ಸಂವಿಧಾನದ ಭಾಗಗಳು, ಆರ್ಟಿಕಲ್ಸ್ ಗಳು ಮತ್ತು ಆ ಆರ್ಟಿಕಲ್ಸ್ ಗಳು ಯಾವ್ಯಾವ ವಿಷಯಗಳನ್ನು ಒಳಗೊಂಡಿವೆ, ಅಪ್ ಟು 1 to 25 ಭಾಗ ಒಳಗೆ ನಾವು ಯಾವ್ಯಾವ್ದು ಕಂಟೆಂಟ್ ಅನ್ನ ನೋಡ್ತೀವಿ. ಸೊ ಎಲ್ಲಾ ವಿಷಯಗಳನ್ನು ಇಲ್ಲಿ ಬರುತ್ತದೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ 5 ಅಲ್ಲಿ ಸಂವಿಧಾನಿಕ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಗಳನ್ನು ನೋಡ್ತೀವಿ. ಆಮೇಲೆ ಚಾಪ್ಟರ್ 6 ಅಲ್ಲಿ ಸುಪ್ರೀಂ ಕೋರ್ಟ್ ನ ಪ್ರಮುಖ ಪ್ರಕರಣಗಳನ್ನು ನೋಡ್ತೀವಿ. ಲೈಕ್ ಕೇಶವಾನಂದ್ ಭಾರತಿ ಪ್ರಕರಣ ಆಗಿರ್ಬೋದು, ಆಮೇಲೆ ಇಂದಿರಾ ಗಾಂಧಿ ಕೇಸ್, ಆಮೇಲೆ ಪುಟ್ಟಸ್ವಾಮಿ, ಶ್ರೇಯಾ ಸಿಂಘಾಲ್ ಅವರ ಕೇಸ್. ಸೊ ಎಲ್ಲಾ ಪ್ರಮುಖ ಪ್ರಕರಣ ಅಪ್ ಟು 100+ ಪ್ರಕರಣಗಳನ್ನು ನಾವು ಇಲ್ಲಿ ನೋಡ್ತೀವಿ ಚಾಪ್ಟರ್ 6 ಅಲ್ಲಿ. ಆಮೇಲೆ ಎಂಡಿಂಗ್ ಅಲ್ಲಿ ನಾವು ಈ ಕೋರ್ಸ್ಗೆ ಸಂಬಂಧಪಟ್ಟ 5,000ಕ್ಕಿಂತ ಹೆಚ್ಚು MCQs ಪ್ರಶ್ನೆಗಳನ್ನು ಈ ಕೋರ್ಸ್ ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಆಮೇಲೆ ಒನ್ ಶಾರ್ಟ್ ನೋಟ್ಸ್ ಜೊತೆಗೆ ಮಾಕ್ ಟೆಸ್ಟ್ ಕೂಡ ಸಾಧ್ಯವಾದಷ್ಟು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಇಷ್ಟು ಈ 6 ಚಾಪ್ಟರ್ಸ್ ಅಲ್ಲಿ ಕಂಪ್ಲೀಟ್ ಇಂಡಿಯನ್ ಪಾಲಿಟಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲಾ ವಿಷಯಗಳು ನಾವು ಈ ಕೋರ್ಸ್ ಅಲ್ಲಿ ಕಲಿತೀವಿ. ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಭಾರತ ಸಂವಿಧಾನದಿಂದ ಒಂದು ಡೆಫಿನೇಷನ್ ನಿಂದ ನಾವು ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.